ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಬ್ರಹ್ಮಾಂಡದ ಗ್ರಹಗಳ ಚಲನೆ ನಮ್ಮ ಜೀವನದ ಮೇಲೆ ನಿರಂತರ ಪ್ರಭಾವ ಬೀರುತ್ತಲೇ ಇರುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ದೃಷ್ಟಿಯಿಂದ ಈ 2026ರ ಜೂನ್ ತಿಂಗಳು ಅತ್ಯಂತ ಮಹತ್ವದ ಹಾಗೂ ಅಪರೂಪದ ಸಮಯವಾಗಿದೆ. ಯಾಕೆಂದರೆ ಈ ಅವಧಿಯಲ್ಲಿ ನವಗ್ರಹಗಳ ಸೇನಾಧಿಪತಿಯಾದ ಮಂಗಳ ಮತ್ತು ದೇವಗುರು ಬೃಹಸ್ಪತಿಯ ಅಪರೂಪದ ಸಂಯೋಗವಾಗುತ್ತಿದೆ. ಈ ಎರಡು ಮಹಾಗ್ರಹಗಳು ಒಂದಾಗಿ ಒಂದು ವಿಶೇಷವಾದ ಶುಭ ಲಾಭಯೋಗವನ್ನು ರೂಪಿಸಲಿವೆ. ಹೌದು, ಈ ಗ್ರಹಗಳ ಸಂಯೋಗದಿಂದ ರೂಪುಗೊಳ್ಳುತ್ತಿರುವ ಯೋಗದ ಪರಿಣಾಮ ಅತ್ಯಂತ ವಿಶಿಷ್ಟ ಹಾಗೂ ಪ್ರಭಾವಶಾಲಿಯಾಗಿರಲಿದೆ. ವಿಶೇಷವಾಗಿ 4 ನಿರ್ದಿಷ್ಟ ರಾಶಿಯವರಿಗೆ ಈ ಯೋಗವು ಅತ್ಯಂತ ಹೆಚ್ಚು ಲಾಭಕಾರಿ ಆಗಲಿದ್ದು, ಅವರ ಜೀವನದ ದಿಕ್ಕನ್ನೇ ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ. ನಿಮ್ಮ ರಾಶಿಯು ಇದರಲ್ಲಿ ಇದೆಯೇ? ಈ ಅಪರೂಪದ ಗ್ರಹ ಸಂಯೋಗದಿಂದ ನಿಮ್ಮ ಜೀವನದಲ್ಲಿ ಏನೆಲ್ಲ ಪವಾಡಗಳು ನಡೆಯಬಹುದು? ಆ ಅದೃಷ್ಟದ 4 ರಾಶಿಗಳು ಯಾವುವು ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳು ಒಂದೇ ರಾಶಿಯಲ್ಲಿದ್ದಾಗ ಮಾತ್ರ ಸಂಯೋಗ ಆಗುವುದಿಲ್ಲ. ಅವುಗಳು ಬೇರೆ ಬೇರೆ ರಾಶಿಯಲ್ಲಿದ್ದರೂ ಪರಸ್ಪರ ನೋಡಿಕೊಳ್ಳುವ ದೃಷ್ಟಿ ಮತ್ತು ಅವುಗಳ ನಡುವೆ ಏರ್ಪಡುವ ಡಿಗ್ರಿ ಅಥವಾ ಕೋನಗಳ ಆಧಾರದ ಮೇಲೂ ಅತ್ಯಂತ ಶಕ್ತಿಶಾಲಿ ಯೋಗಗಳು ಸೃಷ್ಟಿಯಾಗುತ್ತವೆ. ಜೂನ್ 28ರಂದು ಬ್ರಹ್ಮಾಂಡದಲ್ಲಿ ಇಂತಹದ್ದೇ ಒಂದು ಅದ್ಭುತ ಪವಾಡ ನಡೆಯಲಿದೆ. ಅಂದು ಅಂಗಾರಕ ಅಂದರೆ ಮಂಗಳ ಮತ್ತು ದೇವಗುರು ಬೃಹಸ್ಪತಿ ಪರಸ್ಪರ ಸುಮಾರು 60 ಡಿಗ್ರಿ ಕೋನದಲ್ಲಿ ಒಂದಾಗುತ್ತವೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ ವಿಶೇಷ 60 ಡಿಗ್ರಿ ಕೋನೀಯ ಸಂಯೋಗಕ್ಕೆ ಅತ್ಯಂತ ಪವಿತ್ರವಾದ ಮತ್ತು ಮಂಗಳಕರವಾದ ಸ್ಥಾನವಿದೆ. ನಮ್ಮ ಋಷಿಮುನಿಗಳು ಇದನ್ನು ತ್ರಿಏಕಾದಶ ಯೋಗ ಅಥವಾ ಲಾಭಯೋಗ ಎಂದು ಕರೆದಿದ್ದಾರೆ. ತ್ರಿಏಕಾದಶ ಯೋಗ ಎಂದರೆ ನಿಖರವಾಗಿ ಏನು? ಸರಳವಾಗಿ ಹೇಳಬೇಕೆಂದರೆ ಜಾತಕ ಚಕ್ರದಲ್ಲಿ ಒಂದು ಗ್ರಹವು ಮತ್ತೊಂದು ಗ್ರಹದಿಂದ 3ನೇ ಮನೆಯಲ್ಲಿ ಮತ್ತು ಆ ಗ್ರಹವು ಮೊದಲನೇ ಗ್ರಹದಿಂದ 11ನೇ ಮನೆಯಲ್ಲಿ ಸ್ಥಿತವಾದಾಗ ಈ ತ್ರಿಏಕಾದಶ ಯೋಗ ಸೃಷ್ಟಿಯಾಗುತ್ತದೆ. ಜ್ಯೋತಿಷ್ಯದಲ್ಲಿ 3ನೇ ಮನೆ ಅಂದರೆ ಪರಾಕ್ರಮ, ಧೈರ್ಯ ಮತ್ತು ಪ್ರಯತ್ನದ ಮನೆ. ಇನ್ನು 11ನೇ ಮನೆ ಅಂದರೆ ಲಾಭ, ಇಷ್ಟಾರ್ಥ ಸಿದ್ಧಿ ಮತ್ತು ಆದಾಯದ ಮನೆ. ಅಂದರೆ ನೀವು ಈ ಅವಧಿಯಲ್ಲಿ ಮಾಡುವ ಸಣ್ಣ ಪ್ರಯತ್ನವೂ ಕೂಡ ನಿಮಗೆ 10 ಪಟ್ಟು ದೊಡ್ಡ ಲಾಭವನ್ನು ತಂದುಕೊಡುತ್ತದೆ. ಇದೇ ಈ ಯೋಗದ ಅತ್ಯಂತ ದೊಡ್ಡ ರಹಸ್ಯ, ಮಂಗಳ ಗ್ರಹದ ಅತಿಮಾನುಷ ಶಕ್ತಿ. ಈ ಯೋಗದ ಶಕ್ತಿ ಎಂತಹದ್ದು ಗೊತ್ತಾ? ಇದನ್ನು ತಿಳಿಯಬೇಕಾದರೆ ನಾವು ಈ ಇಬ್ಬರು ಮಹಾಗ್ರಹಗಳ ಗುಣಲಕ್ಷಣಗಳನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ಮೊದಲನೆಯದಾಗಿ ಮಂಗಳ ಗ್ರಹ. ನವಗ್ರಹಗಳ ಮಂಡಲದಲ್ಲಿ ಮಂಗಳನನ್ನು ಸೇನಾಧಿಪತಿ ಎಂದು ಕರೆಯಲಾಗುತ್ತದೆ. ಮಂಗಳ ಎಂದರೆ ಶಕ್ತಿ, ಅಪ್ರತಿಮ ಧೈರ್ಯ, ಭೂಮಿ, ಸಾಹಸ, ಚೈತನ್ಯ ಮತ್ತು ನಮ್ಮ ದೇಹದಲ್ಲಿ ಹರಿಯುವ ರಕ್ತದ ಸಂಕೇತ. ಮಂಗಳ ಗ್ರಹ ಚೆನ್ನಾಗಿದ್ದರೆ ವ್ಯಕ್ತಿಯಲ್ಲಿ ಲೇಸಿತನ ಇರುವುದಿಲ್ಲ. ಸದಾ ಏನನ್ನಾದರೂ ಸಾಧಿಸಬೇಕು ಎಂಬ ಹಠ ಇರುತ್ತದೆ. ಎಂತಹದ್ದೇ ಕಷ್ಟದ ಪರಿಸ್ಥಿತಿ ಎದುರಾದರೂ ಎದೆಗುಂದದೆ ಹೋರಾಡುವ ಕಿಚ್ಚದೆಯನ್ನು ಈ ಮಂಗಳ ನೀಡುತ್ತಾನೆ. ದೇವಗುರು ಬೃಹಸ್ಪತಿಯ ದೈವಿಕ ಕೃಪೆ. ಇನ್ನೊಂದೆಡೆ ಇದ್ದಾರೆ ದೇವಗುರು ಬೃಹಸ್ಪತಿ ಅಂದರೆ ಗುರುಗ್ರಹ. ಗುರು ಎಂದರೆ ಜ್ಞಾನ, ಬುದ್ಧಿವಂತಿಕೆ, ವೃದ್ಧಿ, ಭಾಗ್ಯ, ಅಪಾರ ಸಂಪತ್ತು ಮತ್ತು ಸಾಕ್ಷಾತ್ ದೈವಿಕ ಕೃಪೆಯ ಸಂಕೇತ. ಜೀವನದಲ್ಲಿ ನಮಗೆ ಎಲ್ಲವೂ ಇದ್ದರೂ ನೆಮ್ಮದಿ ಇರಬೇಕಾದರೆ, ನಮಗೆ ಸನ್ಮತಿ ಸಿಗಬೇಕಾದರೆ ಜಾತಕದಲ್ಲಿ ಗುರುವಿನ ಅನುಗ್ರಹ ಅತ್ಯಗತ್ಯ. ಗುರುವು ವಿಸ್ತರಣೆಯ ಕಾರಕ, ಅಂದರೆ ತಾನು ನೋಡುವ ಅಥವಾ ಸಂಬಂಧ ಹೊಂದುವ ಯಾವುದೇ ವಿಷಯವನ್ನು ದ್ವಿಗುಣಗೊಳಿಸುವ ಶಕ್ತಿ ಗುರುವಿಗಿದೆ. ಜ್ಞಾನ ಮತ್ತು ಶಕ್ತಿಯ ಮಹಾಸಂಗಮ. ಬಂಧುಗಳೇ, ಒಮ್ಮೆ ಯೋಚನೆ ಮಾಡಿ, ಯಾವಾಗ ಬ್ರಹ್ಮಾಂಡದ ಅತ್ಯಂತ ಶಕ್ತಿಶಾಲಿ ಹಾಗೂ ಧೈರ್ಯದ ದೇವನಾದ ಮಂಗಳ ಮತ್ತು ಜ್ಞಾನ ಭಾಗ್ಯದ ದಾತನಾದ ಗುರು ಪರಸ್ಪರ ಕೈಜೋಡಿಸಿ ಪೂರಕವಾಗಿ ನಿಲ್ಲುತ್ತಾರೋ ಆಗ ಜಗತ್ತಿನಲ್ಲಿ ಧನಾತ್ಮಕ ಶಕ್ತಿಯ ಮಹಾಪೂರವೇ ಹರಿಯುತ್ತದೆ. ಕೇವಲ ಶಕ್ತಿ ಇದ್ದರೆ ಸಾಲದು, ಅದಕ್ಕೆ ಗುರುವಿನ ಜ್ಞಾನದ ಮಾರ್ಗದರ್ಶನ ಬೇಕು. ಕೇವಲ ಜ್ಞಾನವಿದ್ದರೆ ಸಾಲದು, ಅದನ್ನು ಕಾರ್ಯರೂಪಕ್ಕೆ ತರಲು ಮಂಗಳನ ಧೈರ್ಯ ಬೇಕು. ಈ ಇಬ್ಬರು ಒಂದಾಗುವಾಗ ವ್ಯಕ್ತಿಯ ವ್ಯಕ್ತಿತ್ವದಲ್ಲಿ ಅದ್ಭುತ ಬದಲಾವಣೆಗಳು ಗಾಳಿಯಲ್ಲಿ ತೇಲಿ ಬಂದಂತೆ ಅತ್ಯಂತ ಸಹಜವಾಗಿ ಸಂಭವಿಸಲು ಶುರುವಾಗುತ್ತದೆ. ಈ ಯೋಗವು ಮುಖ್ಯವಾಗಿ ಧನ, ಅಭಿವೃದ್ಧಿ, ಕೀರ್ತಿ ಮತ್ತು ಸಮೃದ್ಧಿಯನ್ನು ಸೂಚಿಸುವ ಬ್ರಹ್ಮಾಂಡದ ಒಂದು ಅತ್ಯುನ್ನತ ಸಂಯೋಗವಾಗಿದೆ. ಇದರ ನೇರ ಪರಿಣಾಮ ನಿಮ್ಮ ಜೀವನದ ಮೇಲೆ ಹೇಗಿರುತ್ತೆ? ಇದರ ನೇರ ಪರಿಣಾಮವಾಗಿ ನಿಮ್ಮ ಜೀವನದ ಹಲವು ಕ್ಷೇತ್ರಗಳಲ್ಲಿ ಸಕಾರಾತ್ಮಕ ಬದಲಾವಣೆಗಳು ತಾನಾಗಿಯೇ ಬರಲಿವೆ. ವಿಶೇಷವಾಗಿ ಆರ್ಥಿಕ ವಿಚಾರಗಳಲ್ಲಿ ಸುಧಾರಣೆ. ಇಷ್ಟು ದಿನ ಹಣಕಾಸಿನ ತೊಂದರೆಯಿಂದ ಕಂಗೆಟ್ಟಿದ್ದರೆ ಹೊಸ ಭರವಸೆ ಮೂಡಲಿದೆ. ನಿಂತು ಹೋಗಿದ್ದ ಹಣ ಕೈ ಸೇರುವುದು. ಯಾರೋ ಸಾಲ ಪಡೆದು ಕೈಕೊಟ್ಟಿದ್ದಾರೆ ಅಥವಾ ಆಫೀಸಿನಲ್ಲಿ ಬರಬೇಕಾಗಿದ್ದ ಹಳೆ ಫಂಡ್ಸ್ ಸಿಕ್ಕಿಲ್ಲ ಅಂತ ಬೇಸರದಲ್ಲಿದ್ದರೆ
ಈ ಜೂನ್ ತಿಂಗಳ ಅಂತ್ಯದ ವೇಳೆಗೆ ಆ ಹಣ ನಿಮ್ಮ ಕೈ ಸೇರುವ ಎಲ್ಲ ದಾರಿಗಳು ಸುಲಭವಾಗುತ್ತವೆ. ಹೊಸ ಆದಾಯದ ಮೂಲಗಳು. ಕೇವಲ ಒಂದು ಸಂಬಳ ಅಥವಾ ಒಂದು ಬಿಸ್ನೆಸ್ ನಂಬಿಕೊಂಡಿದ್ದವರಿಗೆ ಸೈಡ್ ಬಿಸ್ನೆಸ್ ಅಥವಾ ಹೂಡಿಕೆಯ ಮೂಲಕ ಹೆಚ್ಚುವರಿ ಆದಾಯ ಗಳಿಸುವ ಅಪೂರ್ವ ಅವಕಾಶಗಳು ಸೃಷ್ಟಿಯಾಗುತ್ತವೆ. ಹಠಾತ್ ಧನಲಾಭ. ಲಾಟರಿ, ಷೇರು ಮಾರ್ಕೆಟ್ ಅಥವಾ ಪಿತ್ರಾರ್ಜಿತ ಆಸ್ತಿಯ ರೂಪದಲ್ಲಿ ನಿರೀಕ್ಷಿಸಿದ ಧನಲಾಭಗಳ ಅವಕಾಶಗಳು ಈ ತಿಂಗಳ ಕೊನೆಯಲ್ಲಿ ಹೆಚ್ಚಾಗಲಿವೆ. ಹಾಗಾದರೆ ಇಂತಹದೊಂದು ಅದ್ಭುತ ಬ್ರಹ್ಮಾಂಡದ ಕೃಪೆಗೆ ಪಾತ್ರರಾಗುತ್ತಿರುವ ಆ 4 ಅದೃಷ್ಟದ ರಾಶಿಗಳು ಯಾವುವು? ಆ ರಾಶಿಗಳ ಸಂಪೂರ್ಣ ಜಾತಕ ವಿಶ್ಲೇಷಣೆ ಇಲ್ಲಿದೆ ನೋಡಿ. ಬನ್ನಿ ತಿಳಿಯೋಣ. ಬಂಧುಗಳೇ, ಈ ದೈವಿಕ ಏಕಾದಶ ಯೋಗದಿಂದ ಮಹತ್ತರ ಬದಲಾವಣೆ ಮತ್ತು ಅಖಂಡ ಭವಿಷ್ಯವನ್ನು ಬರೆಯಲಿರುವ ಆ ಪಟ್ಟಿಯಲ್ಲಿರುವ ಮೊದಲನೆಯ ರಾಶಿ ವೃಷಭ ರಾಶಿ. ನಮಗೆಲ್ಲರಿಗೂ ತಿಳಿದಿರುವಂತೆ ವೃಷಭ ರಾಶಿಯ ಅಧಿಪತಿ ಸೌಂದರ್ಯ ಮತ್ತು ಐಷಾರಾಮಿ ಜೀವನದ ದಾತನಾದ ಶುಕ್ರ ಮಹಾರಾಜ. ವೃಷಭ ರಾಶಿಯವರು ಸಾಮಾನ್ಯವಾಗಿ ಶಾಂತ ಸ್ವಭಾವದವರು, ಕಠಿಣ ಪರಿಶ್ರಮಿಗಳು ಮತ್ತು ಜೀವನದಲ್ಲಿ ಸ್ಥಿರತೆಯನ್ನು ಬಯಸುವವರು. ಆದರೆ ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮ ರಾಶಿಯ ಮೇಲೆ ಗ್ರಹಗಳ ಚಲನೆ ಅಷ್ಟೊಂದು ಪೂರಕವಾಗಿರಲಿಲ್ಲ. ಕೈ ಹಾಕಿದ ಕೆಲಸಗಳು ಅರ್ಧಕ್ಕೆ ನಿಲ್ಲುವುದು, ಮನಸ್ಸಿನಲ್ಲಿ ಸಣ್ಣದೊಂದು ಅಸುರಕ್ಷತೆಯ ಭಾವನೆ ಅಥವಾ ಕೀಳರಿಮೆ ನಿಮ್ಮನ್ನು ಕಾಡುತ್ತಿರಬಹುದು. ಆದರೆ ಜೂನ್ ತಿಂಗಳಲ್ಲಿ ಸಂಭವಿಸುತ್ತಿರುವ ಈ ಮಂಗಳ ಗುರುಗಳ ಅಪರೂಪದ ಸಂಯೋಗವು ನಿಮ್ಮ ಇಡೀ ಜೀವನದ ವೈಬ್ರೇಷನ್ ಅನ್ನೇ ಬದಲಾಯಿಸಲಿದೆ. ನಿಮ್ಮ ಆತ್ಮವಿಶ್ವಾಸವನ್ನು ಇದು ಆಕಾಶದ ಎತ್ತರಕ್ಕೆ ಕೊಂಡೊಯ್ಯಲಿದೆ. ಇಷ್ಟು ದಿನ ನಿಮ್ಮ ಮನಸ್ಸಿನಲ್ಲೇ ಅಡಗಿದ್ದ ಕೀಳರಿಮೆ, ನಾಚಿಕೆ ಸ್ವಭಾವ ಅಥವಾ ನನ್ನಿಂದ ಇದು ಸಾಧ್ಯವೇ ಎನ್ನುವ ಅನಗತ್ಯ ಭಯ ಎಲ್ಲವೂ ಸಂಪೂರ್ಣವಾಗಿ ದೂರವಾಗುವ ಸಮಯ ಬಂದಿದೆ. ಈ ಅವಧಿಯಲ್ಲಿ ನಿಮ್ಮ ಆಲೋಚನೆಗಳು, ನವೀನ ಯೋಜನೆಗಳು ಮತ್ತು ನಿಮ್ಮ ನಿಲುವುಗಳನ್ನು ನೀವು ಸಮಾಜದ ಮುಂದೆ ಅಥವಾ ನಿಮ್ಮ ಕಚೇರಿಯಲ್ಲಿ ಅತ್ಯಂತ ಸ್ಪಷ್ಟವಾಗಿ, ಧೈರ್ಯದಿಂದ ಮತ್ತು ತಾರ್ಕಿಕವಾಗಿ ಮಂಡಿಸಲಿದ್ದೀರಿ. ನಿಮ್ಮ ಮಾತಿಗೆ ಒಂದು ತೂಕ ಬರಲಿದೆ. ಉದ್ಯೋಗ ಮತ್ತು ವೃತ್ತಿಜೀವನದಲ್ಲಿ ಮಹಾ ತಿರುವು. ಈಗ ವೃಷಭ ರಾಶಿಯವರ ಉದ್ಯೋಗದ ಬಗ್ಗೆ ಹೇಳುವುದಾದರೆ, ನೀವು ಸಾಫ್ಟ್ವೇರ್ ರಂಗ, ಬ್ಯಾಂಕಿಂಗ್, ಶಿಕ್ಷಣ ಕ್ಷೇತ್ರ, ಮಾರ್ಕೆಟಿಂಗ್ ಅಥವಾ ಯಾವುದೇ ಸರ್ಕಾರಿ ಹಾಗೂ ಖಾಸಗಿ ವಲಯದಲ್ಲಿ ಕೆಲಸ ಮಾಡುತ್ತಿರಲಿ, ಇದು ನಿಮಗೆ ನಿಜಕ್ಕೂ ಒಂದು ಸುವರ್ಣ ಕಾಲ. ಕೆಲಸದ ಸ್ಥಳದಲ್ಲಿ ಇಷ್ಟು ದಿನ ನೀವು ಪಟ್ಟ ಶ್ರಮಕ್ಕೆ ಸರಿಯಾದ ಮನ್ನಣೆ ಸಿಗುತ್ತಿಲ್ಲ ಎಂಬ ಬೇಸರ ನಿಮಗಿತ್ತಲ್ಲವೇ? ಅದಕ್ಕೆ ಈಗ ತೆರೆ ಬೀಳಲಿದೆ. ಕಚೇರಿಯಲ್ಲಿ ನಿಮ್ಮ ಬಾಸ್ಗಳು ಅಥವಾ ಹಿರಿಯ ಅಧಿಕಾರಿಗಳು ನಿಮ್ಮ ನಿಷ್ಠೆ ಮತ್ತು ಕಠಿಣ ಶ್ರಮವನ್ನು ಕಣ್ಣಾರೆ ಕಂಡು ಮುಕ್ತಕಂಠದಿಂದ ಮೆಚ್ಚಲಿದ್ದಾರೆ. ಇಷ್ಟು ದಿನ ನಿಮಗಾಗಬೇಕಿದ್ದ ಪ್ರಮೋಷನ್ ಅಥವಾ ಸಂಬಳದ ಹೆಚ್ಚಳದ ಫೈಲ್ ಯಾವುದೋ ಕಾರಣಕ್ಕೆ ನೆನೆಗುದಿಗೆ ಬಿದ್ದಿದ್ದರೆ ಅದು ಕೊನೆಗೂ ಕ್ಲಿಯರ್ ಆಗಿ ನಿಮ್ಮ ಕೈಗೆ ಶುಭ ಸುದ್ದಿ ಸಿಗಲಿದೆ. ಒಂದು ನೈಜ ಉದಾಹರಣೆ ನೋಡುವುದಾದರೆ, ನೀವು ಆಫೀಸಿನಲ್ಲಿ ಒಂದು ಹೊಸ ಪ್ರಾಜೆಕ್ಟ್ ಕೈಗೆತ್ತಿಕೊಂಡಿದ್ದೀರಿ ಅಂದುಕೊಳ್ಳಿ. ಆದರೆ ಟೀಮ್ ಸಪೋರ್ಟ್ ಇಲ್ಲದೆಯೋ ಅಥವಾ ಕ್ಲೈಂಟ್ ಸಮಸ್ಯೆಯಿಂದಲೋ ಅದು ಅರ್ಧಕ್ಕೆ ನಿಂತು ಹೋಗಿತ್ತು. ಈಗ ಆ ಯೋಗದ ಪ್ರಭಾವದಿಂದ ಆ ಹಳೆಯ ಪ್ರಾಜೆಕ್ಟ್ ಮತ್ತೆ ಚುರುಕುಗೊಂಡು ಅತ್ಯಂತ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತದೆ. ಅಷ್ಟೇ ಅಲ್ಲ, ಅದರ ಸಂಪೂರ್ಣ ಕ್ರೆಡಿಟ್ ನಿಮಗೆ ಸಿಗಲಿದೆ. ಉದ್ಯೋಗ ಬದಲಾಯಿಸಬೇಕು ಅಂದುಕೊಂಡಿರುವವರಿಗೆ ಅತ್ಯುತ್ತಮ ಪ್ಯಾಕೇಜ್ ಇರುವ ಹೊಸ ಆಫರ್ ಲೆಟರ್ ಸಿಗುವ ಯೋಗವೂ ಇದೆ. ಆರ್ಥಿಕತೆ, ಭೂ ವ್ಯವಹಾರ ಮತ್ತು ಹಠಾತ್ ಧನಲಾಭ. ಬಂಧುಗಳೇ, ಜ್ಯೋತಿಷ್ಯದಲ್ಲಿ ಮಂಗಳನನ್ನು ಭೂಮಿಪುತ್ರ ಎನ್ನಲಾಗುತ್ತದೆ. ಅಂದರೆ ಭೂಮಿ, ಆಸ್ತಿ, ಕಟ್ಟಡಗಳ ವ್ಯವಹಾರಕ್ಕೆ ಮಂಗಳನೇ ಕಾರಕ. ಹಾಗಾಗಿ ವೃಷಭ ರಾಶಿಯವರು ಈ ಜೂನ್ ಅವಧಿಯಲ್ಲಿ ಭೂಮಿ ಖರೀದಿ ಮಾಡಲು ಅಥವಾ ಇರುವ ಆಸ್ತಿಯನ್ನು ಒಳ್ಳೆಯ ಬೆಲೆಗೆ ಮಾರಾಟ ಮಾಡಲು ಯೋಚಿಸುತ್ತಿದ್ದರೆ ಧೈರ್ಯವಾಗಿ ಮುಂದುವರಿಯಿರಿ. ಈ ಅವಧಿಯಲ್ಲಿ ನೀವು ಮಾಡುವ ಪ್ರತಿಯೊಂದು ಹೂಡಿಕೆಯು ಭವಿಷ್ಯದಲ್ಲಿ ದ್ವಿಗುಣ ಲಾಭವನ್ನು ತಂದುಕೊಡಲಿದೆ. ನೀವೇನಾದರೂ ಸ್ವಂತ ಮನೆ ಕಟ್ಟಬೇಕು ಎಂದು ಪ್ಲಾನ್ ಮಾಡುತ್ತಿದ್ದು ಲೋನ್ ಮಂಜೂರಾಗದೆ ತೊಂದರೆಯಾಗುತ್ತಿದ್ದರೆ ಈ ತಿಂಗಳು ಬ್ಯಾಂಕ್ ಕಡೆಯಿಂದ ಗ್ರೀನ್ ಸಿಗ್ನಲ್ ಸಿಗಲಿದೆ. ಇನ್ನು ದೀರ್ಘಕಾಲದಿಂದ ಕೋರ್ಟ್ ಕಚೇರಿಗಳಲ್ಲಿ ನಡೆಯುತ್ತಿದ್ದ ಪಿತ್ರಾರ್ಜಿತ ಆಸ್ತಿ ವಿವಾದಗಳು ಅಥವಾ ಜಾಗದ ತಕರಾರುಗಳು ಕೊನೆಗೂ ಬಗೆಹರಿದು ನಿಮ್ಮ ಪರವಾಗಿ ತೀರ್ಪು ಬರುವ ಸಾಧ್ಯತೆಗಳು 90%ರಷ್ಟಿದೆ. ನಿಮ್ಮ ಆದಾಯದ ಗ್ರಾಫ್ ಹಂತ ಹಂತವಾಗಿ ಏರಲಿದ್ದು ಆರ್ಥಿಕವಾಗಿ ನೀವು ಅತ್ಯಂತ ಬಲಿಷ್ಠ ಹಾಗೂ ಸ್ವಾವಲಂಬಿಯಾಗಲಿದ್ದೀರಿ. ಶಿಕ್ಷಣ ಮತ್ತು ವಿದೇಶಿ ಪ್ರಯಾಣದ ಯೋಗ. ಈ ಏಕಾದಶ ಯೋಗವು ವೃಷಭ ರಾಶಿಯ ವಿದ್ಯಾರ್ಥಿಗಳಿಗೆ ಮತ್ತು ಉನ್ನತ ಶಿಕ್ಷಣ ಆಕಾಂಕ್ಷಿಗಳಿಗೆ ಅತ್ಯಂತ ದೊಡ್ಡ ವರ ಪ್ರಸಾದವಾಗಲಿದೆ. ವಿಶೇಷವಾಗಿ ಜ್ಞಾನದಾತ ಗುರುವಿನ 5ನೇ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಇರುವುದರಿಂದ ಏಕಾಗ್ರತೆ ಹೆಚ್ಚಾಗುತ್ತದೆ. ಕಠಿಣ ವಿಷಯಗಳು ನಿಮಗೆ ಸುಲಭವಾಗಿ ಅರ್ಥವಾಗುತ್ತವೆ. ಇನ್ನು ವಿದೇಶಿ ಪ್ರಯಾಣದ ಕನಸು ಕಾಣುತ್ತಿರುವ ವೃಷಭ ರಾಶಿಯವರ ಗಮನಕ್ಕೆ.
ನೀವು ಉನ್ನತ ಶಿಕ್ಷಣಕ್ಕಾಗಿ ಹೊರದೇಶಕ್ಕೆ ಹೋಗಬೇಕು ಎಂದು ಪ್ರಯತ್ನಿಸುತ್ತಿದ್ದರೆ ಅಥವಾ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದು ಆನ್ಸೈಟ್ ಅವಕಾಶಕ್ಕಾಗಿ ಕಾಯುತ್ತಿದ್ದರೆ ಈ ಅವಧಿಯಲ್ಲಿ ನಿಮ್ಮ ವೀಸಾ ಪ್ರಕ್ರಿಯೆಗಳು ಯಾವುದೇ ಅಡೆತಡೆಯಿಲ್ಲದೆ ಪೂರ್ಣಗೊಳ್ಳಲಿವೆ. ದೂರದ ಪ್ರಯಾಣದಿಂದ ನಿಮಗೆ ಧನಲಾಭ ಮತ್ತು ಹೊಸ ಜ್ಞಾನದ ವಿಸ್ತರಣೆಯಾಗಲಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ ವೃಷಭ ರಾಶಿಯವರ ಜೀವನ ಶೈಲಿ ಸುಧಾರಿಸಲಿದೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದ್ದು ಐಷಾರಾಮಿ ವಸ್ತುಗಳ ಖರೀದಿಗೆ ಹಣ ವಿನಿಯೋಗಿಸಲಿದ್ದೀರಿ. ಬಂಧುಗಳೇ, ಈ ದೈವಿಕ ಏಕಾದಶ ಯೋಗದಿಂದ ಜೂನ್ ತಿಂಗಳಲ್ಲಿ ಅತಿ ದೊಡ್ಡ ಅದೃಷ್ಟವನ್ನು ಜೇಬಿಗೆ ಹಾಕಿಕೊಳ್ಳುತ್ತಿರುವ ನಮ್ಮ ಪಟ್ಟಿಯ 2ನೇ ರಾಶಿ ಕಟಕ ರಾಶಿ. ಕಟಕ ರಾಶಿಯ ಅಧಿಪತಿ ಸಾಕ್ಷಾತ್ ಮನಸ್ಸು ಮತ್ತು ಭಾವನೆಗಳ ಕಾರಕನಾದ ಚಂದ್ರದೇವ. ಚಂದ್ರ ಪ್ರಭಾವದಿಂದಾಗಿ ಕಟಕ ರಾಶಿಯವರು ಸಹಜವಾಗಿಯೇ ಅತಿಯಾದ ಕರುಣಾಮಯಿಗಳು, ಎಲ್ಲರನ್ನು ಪ್ರೀತಿಸುವವರು ಮತ್ತು ಕುಟುಂಬಕ್ಕೆ ಪ್ರಾಣ ಕೊಡುವಂತಹ ಸ್ವಭಾವದವರಾಗಿರುತ್ತಾರೆ. ಆದರೆ ಕಳೆದ ಕೆಲವು ತಿಂಗಳುಗಳಿಂದ ಮಾನಸಿಕವಾಗಿ ನೀವು ಅತಿಯಾದ ಉದ್ವೇಗ, ಅನಗತ್ಯ ಚಿಂತೆ ಹಾಗೂ ಕುಟುಂಬದ ಜವಾಬ್ದಾರಿಗಳ ಒತ್ತಡದಿಂದ ಕಣ್ಣೀರು ಹಾಕಿರಬಹುದು. ಆದರೆ ಈ ಜೂನ್ ತಿಂಗಳಲ್ಲಿ ಸಂಭವಿಸುತ್ತಿರುವ ಮಂಗಳ ಮತ್ತು ಗುರುವಿನ ಅಪರೂಪದ ಸಂಯೋಗವು ಕಟಕ ರಾಶಿಯವರ ಪಾಲಿಗೆ ಕತ್ತಲೆಯ ನಂತರ ಮೂಡುವ ಸೂರ್ಯನಂತೆ ಬರಲಿದೆ. ಸಾಮಾಜಿಕವಾಗಿ ಮತ್ತು ವೈಯಕ್ತಿಕವಾಗಿ ನಿಮ್ಮ ಜೀವನದಲ್ಲಿ ಇದು ಒಂದು ದೊಡ್ಡ ಮೈಲಿಗಲ್ಲನ್ನು ತಂದುಕೊಡಲಿದೆ. ನಿಮ್ಮ ಮನಸ್ಸಿನ ಮೇಲಿದ್ದ ಭಾರ ಕೊನೆಗೂ ಇಳಿಯುವ ಸಮಯ ಹತ್ತಿರ ಬಂದಿದೆ. ಸಾಮಾಜಿಕ ಗೌರವ ಮತ್ತು ಪ್ರಭಾವಿ ಸಂಪರ್ಕಗಳು. ಬಂಧುಗಳೇ, ಈ ಅವಧಿಯಲ್ಲಿ ನಿಮ್ಮ ಸಾಮಾಜಿಕ ವಲಯದಲ್ಲಿ ಒಂದು ಅದ್ಭುತವಾದ ಬದಲಾವಣೆ ಕಾಣಿಸಲಿದೆ. ಸಮಾಜದ ಅತ್ಯಂತ ಪ್ರಭಾವಿ ವ್ಯಕ್ತಿಗಳು, ರಾಜಕೀಯ ಮುಖಂಡರು ಅಥವಾ ಉನ್ನತ ಸರ್ಕಾರಿ ಅಧಿಕಾರಿಗಳೊಂದಿಗೆ ಒಟ್ಟಿಗೆ ಕೂತು ಮಾತನಾಡುವ ಅಪೂರ್ವ ಅವಕಾಶಗಳು ನಿಮಗೆ ಸಿಗಲಿವೆ. ಒಂದು ಒಳ್ಳೆಯ ಸಂಪರ್ಕ 100 ಮುಚ್ಚಿದ ಬಾಗಿಲುಗಳನ್ನು ತೆರೆಯುತ್ತದೆ ಎನ್ನುವಂತೆ ಈ ಹೊಸ ಪರಿಚಯಗಳು ಕೇವಲ ಹಲೋ ಹಾಯ್ಗೆ ಸೀಮಿತವಾಗಿರುವುದಿಲ್ಲ. ಬದಲಾಗಿ ನಿಮ್ಮ ಭವಿಷ್ಯದ ವೃತ್ತಿಜೀವನಕ್ಕೆ ಅಥವಾ ನಿಮ್ಮ ವ್ಯಾಪಾರದ ಬೆಳವಣಿಗೆಗೆ ದೊಡ್ಡ ತಿರುವು ನೀಡಲಿವೆ. ಸಮಾಜದಲ್ಲಿ ನಿಮ್ಮ ಮಾತಿಗೆ ಒಂದು ವಿಶೇಷವಾದ ಗೌರವ ಮತ್ತು ಬೆಲೆ ಸಿಗಲಿದೆ. ಇಷ್ಟು ದಿನ ನಿಮ್ಮನ್ನು ನಿರ್ಲಕ್ಷಿಸಿದವರೇ ಈಗ ನಿಮ್ಮ ಬಳಿ ಬಂದು ಸಲಹೆ ಕೇಳಲಾರಂಭಿಸುತ್ತಾರೆ. ಜನರು ನಿಮ್ಮನ್ನು ಒಬ್ಬ ಅತ್ಯಂತ ವಿಶ್ವಾಸಾರ್ಹ, ಪ್ರಾಮಾಣಿಕ ಮತ್ತು ಮಾರ್ಗದರ್ಶಕ ವ್ಯಕ್ತಿಯಾಗಿ ಪರಿಗಣಿಸಲು ಶುರು ಮಾಡುತ್ತಾರೆ. ನೀವು ಲೀಡರ್ಶಿಪ್ ವಹಿಸಿಕೊಳ್ಳಲು ಇದು ಅತ್ಯಂತ ಸೂಕ್ತ ಸಮಯ. ಕುಟುಂಬದಲ್ಲಿ ನೆಮ್ಮದಿ ಮತ್ತು ಸಾಲ ಮುಕ್ತಿ. ನಾವು ಮೊದಲೇ ಹೇಳಿದಂತೆ ಕಟಕ ರಾಶಿಯವರು ತಮಗಿಂತ ಹೆಚ್ಚಾಗಿ ತಮ್ಮ ಕುಟುಂಬದವರ ಬಗ್ಗೆ, ಪೋಷಕರ ಬಗ್ಗೆ ಸದಾ ಕಾಳಜಿ ವಹಿಸುವವರು. ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮ ತಂದೆ ಅಥವಾ ತಾಯಿಯ ಆರೋಗ್ಯ ಪದೇ ಪದೇ ಕೈಕೊಡುತ್ತಿದ್ದುದರಿಂದ ನೀವು ಮಾನಸಿಕವಾಗಿ ತುಂಬ ಕುಸಿದು ಹೋಗಿದ್ದೀರಿ. ಆಸ್ಪತ್ರೆಗಳ ಖರ್ಚು ಹಾಕಿ ಹಣದ ಜೊತೆಗೆ ಮನಸ್ಸಿನ ಶಾಂತಿಯನ್ನು ಕಳೆದುಕೊಂಡಿದ್ದೀರಿ. ಆದರೆ ಈ ಜೂನ್ ತಿಂಗಳ ಏಕಾದಶ ಯೋಗದ ಪ್ರಭಾವದಿಂದ ಪೋಷಕರ ಆರೋಗ್ಯದಲ್ಲಿ ಪವಾಡ ಸದೃಶ ಚೇತರಿಕೆ ಕಂಡುಬರಲಿದೆ. ದೀರ್ಘಕಾಲದ ಕಾಯಿಲೆಗಳು ನಿಧಾನವಾಗಿ ಹತೋಟಿಗೆ ಬರುತ್ತವೆ. ಇದರಿಂದಾಗಿ ಆಸ್ಪತ್ರೆಯ ಅನಗತ್ಯ ಖರ್ಚುಗಳಿಗೆ ಬ್ರೇಕ್ ಬೀಳಲಿದೆ. ಇನ್ನು ಮನೆಯಲ್ಲಿ ಇಷ್ಟು ದಿನ ಇದ್ದ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗಿ ಎಲ್ಲರೂ ಒಟ್ಟಾಗಿ ನಗುವ ವಾತಾವರಣ ಸೃಷ್ಟಿಯಾಗುತ್ತದೆ. ಶುಭ ಮಂಗಲ ಕಾರ್ಯಗಳು ಅಂದರೆ ಮದುವೆ, ನಿಶ್ಚಿತಾರ್ಥ ಅಥವಾ ಗೃಹಪ್ರವೇಶದಂತಹ ಮಾತುಕತೆಗಳು ಹಿರಿಯರ ಸಮ್ಮುಖದಲ್ಲಿ ಯಶಸ್ವಿಯಾಗಿ ನೆರವೇರಲಿವೆ. ಆರ್ಥಿಕ ದೃಷ್ಟಿಯಿಂದ ಹೇಳುವುದಾದರೆ ಇಷ್ಟು ದಿನ ನಿಮ್ಮ ಹೆಗಲ ಮೇಲಿದ್ದ ಹಳೆಯ ಸಾಲದ ಬಾಧ್ಯತೆಗಳು ತೀರುವ ಕಾಲ ಬಂದಿದೆ. ಹೊಸ ಆದಾಯದ ಮೂಲಗಳಿಂದ ಸಾಲಮುಕ್ತರಾಗಿ ನೀವು ನಿಟ್ಟುಸಿರು ಬಿಡಲಿದ್ದೀರಿ. ಆರೋಗ್ಯ ಮತ್ತು ದೈವಿಕ ರಕ್ಷಣೆ. ಬಂಧುಗಳೇ, ಈ ಗ್ರಹ ಸಂಯೋಗದ ಅತ್ಯಂತ ವಿಶಿಷ್ಟವಾದ ಫಲ ಏನೆಂದರೆ ಕಟಕ ರಾಶಿಯವರಿಗೆ ಸಿಗಲಿರುವ ದೈವಿಕ ರಕ್ಷಣೆ. ಜೂನ್ ತಿಂಗಳಲ್ಲಿ ಮಂಗಳನ ಯಾವುದೇ ನಕಾರಾತ್ಮಕ ದೃಷ್ಟಿ ಅಥವಾ ಕ್ರೂರ ದೃಷ್ಟಿ ನಿಮ್ಮ ರಾಶಿಯ ಮೇಲಿರುವುದಿಲ್ಲ. ಇದರ ಪರಿಣಾಮವಾಗಿ ನೀವು ಯಾವುದೇ ರೀತಿಯ ಶಸ್ತ್ರಚಿಕಿತ್ಸೆಗಳು, ತೀವ್ರ ಸ್ವರೂಪದ ಗಾಯಗಳು ಅಥವಾ ವಾಹನ ಅಪಘಾತಗಳಿಂದ ಸಂಪೂರ್ಣವಾಗಿ ದೂರವಿರುತ್ತೀರಿ. ಒಂದು ವೇಳೆ ನೀವು ನಿರಂತರವಾಗಿ ಪ್ರಯಾಣ ಮಾಡುವವರಾಗಿದ್ದರೂ ಈ ಅವಧಿಯಲ್ಲಿ ದೈವಿಕ ಶಕ್ತಿಯೊಂದಿಗೆ ನಿಮ್ಮನ್ನು ಕಾಯಲಿದ್ದು ನಿಮ್ಮ ಪ್ರಯಾಣ ಅತ್ಯಂತ ಸುರಕ್ಷಿತವಾಗಿ ಮತ್ತು ಯಶಸ್ವಿಯಾಗಿ ಮುಕ್ತಾಯಗೊಳ್ಳುತ್ತದೆ. ಹಳೆಯ ದೈಹಿಕ ಆಯಾಸಗಳು ದೂರವಾಗಿ ಮನಸ್ಸಿನಲ್ಲಿ ಹೊಸ ಉತ್ಸಾಹ, ಚೈತನ್ಯ ಮೂಡಲಿದೆ. ನೀವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಅತ್ಯಂತ ಸದೃಢರಾಗಿ ಕಾಣಿಸಿಕೊಳ್ಳಲಿದ್ದೀರಿ. ಬಂಧುಗಳೇ, ಈ ದೈವಿಕ ಏಕಾದಶ ಯೋಗದ ಅತ್ಯಂತ ಶಕ್ತಿಶಾಲಿ ಮತ್ತು ತೀವ್ರವಾದ ಪ್ರಭಾವವನ್ನು ಎದುರು ನೋಡುತ್ತಿರುವ ನಮ್ಮ ಪಟ್ಟಿಯ 3ನೇ ರಾಶಿ ವೃಶ್ಚಿಕ ರಾಶಿ.
ವೃಶ್ಚಿಕ ರಾಶಿಯ ಅಧಿಪತಿಯೇ ನವಗ್ರಹಗಳ ಪರಾಕ್ರಮಿ ಸೇನಾಧಿಪತಿಯಾದ ಮಂಗಳ ಮಹಾರಾಜ. ವೃಶ್ಚಿಕ ರಾಶಿಯವರು ಸಹಜವಾಗಿಯೇ ಜಗತ್ತಿನ ಅತ್ಯಂತ ರಹಸ್ಯಮಯ, ಬುದ್ಧಿವಂತ ಮತ್ತು ಅಪ್ರತಿಮ ದೃಢಸಂಕಲ್ಪ ಹೊಂದಿರುವ ವ್ಯಕ್ತಿಗಳು. ಸವಾಲುಗಳು ಎದುರಾದಾಗ ಅವರು ಎಂದಿಗೂ ಬೆನ್ನು ತೋರಿಸಿ ಓಡುವುದಿಲ್ಲ. ಆದರೆ ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮ ಸ್ವಂತ ಅಧಿಪತಿಯೇ ಜಾತಕದ ಕೆಲವು ಮನೆಗಳಲ್ಲಿ ಅಷ್ಟೊಂದು ಅನುಕೂಲಕರವಾಗಿ ಇಲ್ಲದ ಕಾರಣ ನೀವು ಮಾಡಿದ ಪ್ರಯತ್ನಗಳೆಲ್ಲವೂ ಬೂದಿಯಲ್ಲಿ ಸುರಿದ ಹಾಲಿನಂತೆ ಆಗಿರಬಹುದು. ಎಲ್ಲೋ ಒಂದು ಕಡೆ ನಿಮ್ಮ ಶಕ್ತಿಯೇ ಉಡುಗಿ ಹೋದಂತೆ ನಿಮಗೆ ಭಾಸವಾಗಿರಬಹುದು. ಆದರೆ ಈ ಜೂನ್ ತಿಂಗಳು ನಿಮ್ಮ ಪಾಲಿಗೆ ಒಂದು ಹೊಸ ಇತಿಹಾಸವನ್ನೇ ಬರೆಯಲಿದೆ. ಯಾಕೆಂದರೆ ನಿಮ್ಮ ರಾಶ್ಯಾಧಿಪತಿಯಾದ ಮಂಗಳನೇ ಈ ತ್ರಿಏಕಾದಶ ಯೋಗದ ಮುಖ್ಯ ರೂವಾರಿಯಾಗಿರುವುದರಿಂದ ಇದರ ನೇರ, ತೀವ್ರ ಮತ್ತು ಸಕಾರಾತ್ಮಕ ಪ್ರಭಾವ ನಿಮ್ಮ ಮೇಲಿರಲಿದೆ. ಜೂನ್ ತಿಂಗಳು ನಿಮ್ಮ ವೃತ್ತಿ ಜೀವನದಲ್ಲಿ ಒಂದು ಹೊಸ ಕ್ರಾಂತಿಯನ್ನೇ ಸೃಷ್ಟಿಸಲಿದೆ ಎಂದರೆ ತಪ್ಪಾಗಲಾರದು. ವೃತ್ತಿ ಮತ್ತು ವ್ಯಾಪಾರದಲ್ಲಿ ಮಹಾಕ್ರಾಂತಿ. ಬಂಧುಗಳೇ, ನೀವೇನಾದರೂ ವೃಶ್ಚಿಕ ರಾಶಿಯವರಾಗಿದ್ದು ಸ್ವಂತ ಉದ್ಯಮ ಮಾಡುತ್ತಿದ್ದರೆ ಅಥವಾ ದೀರ್ಘಕಾಲದಿಂದ ಹೊಸದೊಂದು ಸ್ಟಾರ್ಟ್ಅಪ್ ಅಥವಾ ಸ್ವಂತ ಬಿಸ್ನೆಸ್ ಆರಂಭಿಸಬೇಕು ಎಂದು ಯೋಜನೆ ಹಾಕಿಕೊಂಡಿದ್ದರೆ ಯಾವುದೇ ಗೊಂದಲವಿಲ್ಲದೆ ಧೈರ್ಯವಾಗಿ ಮುಂದುವರಿಯಿರಿ. ಇದು ನಿಮಗೆ ಅತ್ಯಂತ ಸೂಕ್ತ ಸಮಯ. ಇಷ್ಟು ದಿನ ನೀವು ಪಟ್ಟ ಕಷ್ಟಕ್ಕೆ, ಸುರಿಸಿದ ಬೆವರಿನ ಹನಿಗಳಿಗೆ ತಕ್ಕ 100ಕ್ಕೆ 100 ಫಲ ಸಿಗುವ ದೈವಿಕ ಗಳಿಗೆ ಇದು. ಮಾರುಕಟ್ಟೆಯಲ್ಲಿ ನಿಮ್ಮ ಬ್ರ್ಯಾಂಡ್ ಮೌಲ್ಯ ಮತ್ತು ನಿಮ್ಮ ಕ್ರೆಡಿಬಿಲಿಟಿ ಅತ್ಯಂತ ವೇಗವಾಗಿ ಹೆಚ್ಚಾಗಲಿದೆ. ನಿಮ್ಮ ಸ್ಪರ್ಧಿಗಳಿಗಿಂತ ನೀವು 4 ಹೆಜ್ಜೆ ಮುಂದೆ ಇರಲಿದ್ದೀರಿ. ಇನ್ನು ಆರ್ಥಿಕ ಸ್ಥಿತಿಯ ಬಗ್ಗೆ ಹೇಳುವುದಾದರೆ, ಆದಾಯದ ಹರಿವು ಒಂದೇ ಕಡೆಯಿಂದ ಅಲ್ಲದೆ ನಿರಂತರವಾಗಿ ಬೇರೆ ಬೇರೆ ಮೂಲಗಳಿಂದ ಹರಿದು ಬರಲಿದೆ. ವ್ಯಾಪಾರದಲ್ಲಿ ಹೂಡಿಕೆ ಮಾಡಿದ ಹಣವು ಈ ತಿಂಗಳ ಅಂತ್ಯದ ವೇಳೆಗೆ ದೊಡ್ಡ ಲಾಭದ ರೂಪದಲ್ಲಿ ನಿಮ್ಮ ಕೈ ಸೇರಲಿದ್ದು, ನೀವು ಆರ್ಥಿಕ ಸ್ಥಿರತೆಯನ್ನು ಕಾಯ್ದುಕೊಳ್ಳಲಿದ್ದೀರಿ. ಶತ್ರುನಾಶ ಮತ್ತು ಸ್ಪರ್ಧೆಯ ಪರಾಜಯ. ಬಂಧುಗಳೇ, ವೃಶ್ಚಿಕ ರಾಶಿಯವರ ಜೀವನದ ಒಂದು ಕಹಿ ಸತ್ಯ ಏನೆಂದರೆ, ಇವರಿಗೆ ರಹಸ್ಯ ಶತ್ರುಗಳು ಮತ್ತು ಕಚೇರಿಯಲ್ಲಿ ಬೆನ್ನ ಹಿಂದೆ ಕಾಲೆಳೆಯುವವರು ತುಂಬಾ ಜಾಸ್ತಿ ಇರುತ್ತಾರೆ. ನೀವು ಚೆನ್ನಾಗಿ ಬೆಳೆಯುತ್ತಿರುವುದನ್ನು ಕಂಡು ಸಹಿಸದವರೇ ನಿಮ್ಮ ಸುತ್ತಮುತ್ತ ತುಂಬಿರುತ್ತಾರೆ. ಆದರೆ ಈ ಜೂನ್ ತಿಂಗಳ ಮಹಾಪವಾಡ ಏನೆಂದರೆ, ನಿಮ್ಮ ವಿರೋಧಿಗಳು ಅಥವಾ ನಿಮ್ಮ ಉದ್ಯೋಗದ ಸ್ಥಳದಲ್ಲಿ ನಿಮ್ಮ ವಿರುದ್ಧ ತಂತ್ರ ಹೂಡುತ್ತಿದ್ದ ಸ್ಪರ್ಧಿಗಳು ಈ ಅವಧಿಯಲ್ಲಿ ತಾವಾಗಿಯೇ ನಿಷ್ಕ್ರಿಯರಾಗುತ್ತಾರೆ. ಅವರ ಯಾವುದೇ ಕುತಂತ್ರಗಳು, ಯಾವುದೇ ಪ್ಲಾನ್ಗಳು ನಿಮ್ಮ ಮುಂದೆ ಇನ್ನು ಮುಂದೆ ನಡೆಯುವುದಿಲ್ಲ. ಅವರ ತಂತ್ರಗಳೇ ಅವರಿಗೆ ತಿರುಗುಬಾಣವಾಗಲಿದೆ. ಶತ್ರುಗಳ ಕಾಟ ಸಂಪೂರ್ಣವಾಗಿ ಇಲ್ಲವಾಗುವುದರಿಂದ ನಿಮ್ಮ ಮನಸ್ಸಿನಲ್ಲಿದ್ದ ಅನಗತ್ಯ ಆತಂಕ, ಗೊಂದಲಗಳು ದೂರವಾಗುತ್ತವೆ. ನೀವು ಯಾವುದೇ ಮಾನಸಿಕ ಕಿರಿಕಿರಿ ಇಲ್ಲದೆ ಅತ್ಯಂತ ಏಕಾಗ್ರತೆಯಿಂದ ನಿಮ್ಮ ಗುರಿಗಳತ್ತ ಗಮನ ಹರಿಸಬಹುದು ಮತ್ತು ನಿಮ್ಮ ಯೋಜನೆಗಳನ್ನು ಯಶಸ್ವಿಯಾಗಿ ಜಾರಿಗೆ ತರಬಹುದು. ವಿದ್ಯಾರ್ಥಿಗಳಿಗೆ ಸುವರ್ಣಾವಕಾಶ. ಇನ್ನು ಶಿಕ್ಷಣ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿರುವ ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳಿಗೆ ಈ ಜೂನ್ ತಿಂಗಳು ಒಂದು ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ ಕಾಲಾವಧಿ. ವಿಶೇಷವಾಗಿ ಉನ್ನತ ಹುದ್ದೆಗಳಿಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ, ಕೆಪಿಎಸ್ಸಿ, ಯುಪಿಎಸ್ಸಿ, ಬ್ಯಾಂಕಿಂಗ್ ಅಥವಾ ಯಾವುದೇ ಸರ್ಕಾರಿ ಪರೀಕ್ಷೆಗಳು ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಇದು ಅತ್ಯಂತ ಅನುಕೂಲಕರ ಕಾಲ. ದೇವಗುರು ಬೃಹಸ್ಪತಿಯ ಜ್ಞಾನದ ದೃಷ್ಟಿ ಮತ್ತು ಮಂಗಳನ ಪರಾಕ್ರಮ ನಿಮ್ಮ ಬುದ್ಧಿಶಕ್ತಿಯನ್ನು ಚುರುಕುಗೊಳಿಸುತ್ತದೆ. ದೀರ್ಘಕಾಲ ಓದಿದರೂ ನೆನಪಿನಲ್ಲಿ ಉಳಿಯದ ವಿಷಯಗಳು ಈಗ ಕೇವಲ ಒಂದು ಬಾರಿ ಓದಿದರೆ ಮನಸ್ಸಿನಲ್ಲಿ ಅಚ್ಚೊತ್ತಿದಂತೆ ಕುಳಿತುಕೊಳ್ಳುತ್ತವೆ. ಪರೀಕ್ಷೆ ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿರುವವರಿಗೆ ಅತ್ಯುತ್ತಮ ಅಂಕಗಳು ಸಿಗುವ ಮತ್ತು ಉದ್ಯೋಗದ ನಿರೀಕ್ಷೆಯಲ್ಲಿದ್ದವರಿಗೆ ಹೆಮ್ಮೆಯ ನೌಕರಿ ಸಿಗುವ ಎಲ್ಲ ಶುಭ ಯೋಗಗಳು ಜಾತಕದಲ್ಲಿ ಎದ್ದು ಕಾಣುತ್ತಿವೆ. ಬಂಧುಗಳೇ, ಈ ದೈವಿಕ ತ್ರಿಏಕಾದಶ ಯೋಗದಿಂದ ಜೂನ್ ತಿಂಗಳಲ್ಲಿ ತನ್ನ ಹಣೆಬರಹವನ್ನೇ ಬದಲಾಯಿಸಿಕೊಳ್ಳಲಿರುವ ನಮ್ಮ ಪಟ್ಟಿಯ 4ನೇ ಹಾಗೂ ಅತ್ಯಂತ ಮಹತ್ವದ ರಾಶಿ ಮಕರ ರಾಶಿ. ಮಕರ ರಾಶಿಯ ಅಧಿಪತಿ ಸಾಕ್ಷಾತ್ ನ್ಯಾಯದೇವ ಹಾಗೂ ಕರ್ಮಫಲದಾತನಾದ ಶನಿ ಮಹಾತ್ಮ. ಶನಿಯ ಪ್ರಭಾವದಿಂದಾಗಿ ಮಕರ ರಾಶಿಯವರು ಹುಟ್ಟ ಶ್ರಮಜೀವಿಗಳು, ಶಿಸ್ತಿಗೆ ಹೆಸರಾದವರು ಮತ್ತು ಸೋಲನ್ನು ಒಪ್ಪಿಕೊಳ್ಳದ ಛಲಗಾರರು. ಆದರೆ ಕಳೆದ ಕೆಲವು ವರ್ಷ ಹಾಗೂ ತಿಂಗಳುಗಳಿಂದ ನೀವು ಅನುಭವಿಸುತ್ತಿರುವ ಮಾನಸಿಕ ಕಿರಿಕಿರಿ, ಎದುರಿಸಿರು ಬಿಡುವಂತಹ ಪರಿಸ್ಥಿತಿಗಳು ಅಷ್ಟಿಷ್ಟಲ್ಲ. ನಾನು ಎಷ್ಟು ಕಷ್ಟಪಟ್ಟರೂ ನನಗೆ ಯಾಕೆ ಪ್ರತಿಫಲ ಸಿಗುತ್ತಿಲ್ಲ ಎನ್ನುವ ಹತಾಶೆ ನಿಮ್ಮನ್ನು ಪ್ರತಿಕ್ಷಣವೂ ಕಾಡುತ್ತಿರಬಹುದು. ಆದರೆ ಧೃತಿಗೆಡಬೇಡಿ ಬಂಧುಗಳೇ, ಶನಿಯ ಅಧಿಪತ್ಯದ ಮಕರ ರಾಶಿಯವರಿಗೆ ಈ ಜೂನ್ ತಿಂಗಳ ಅವಧಿಯು ನಿಮ್ಮ ಇಡೀ ಜೀವನದ ಸಾಧನೆಗಳ ಸುವರ್ಣ ಕಾಲ ಎನ್ನಬಹುದು. ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಎಂದೋ ಅಂದುಕೊಂಡಿದ್ದ, ಕರಗತ ಮಾಡಿಕೊಳ್ಳಬೇಕಾಗಿದ್ದ ದೊಡ್ಡ ಮೈಲಿಗಲ್ಲನ್ನು ಕೊನೆಗೂ ಈ ಅವಧಿಯಲ್ಲಿ ತಲುಪಲಿದ್ದೀರಿ. ಆರ್ಥಿಕ ಮುಕ್ತಿ ಮತ್ತು ವೃತ್ತಿ ಜೀವನದ ಅಭೂತಪೂರ್ವ ಯಶಸ್ಸು. ಬಂಧುಗಳೇ, ಮಕರ ರಾಶಿಯವರು ಇತ್ತೀಚಿನ ದಿನಗಳಲ್ಲಿ ತಮಗರಿವಿಲ್ಲದಂತೆ
ಅತಿಯಾದ ಆರ್ಥಿಕ ಮತ್ತು ಮಾನಸಿಕ ಒತ್ತಡವನ್ನು ಅನುಭವಿಸುತ್ತಿದ್ದರು. ಕೈಯಲ್ಲಿ ಹಣ ನಿಲ್ಲುತ್ತಿರಲಿಲ್ಲ. ಬಂದ ಹಣವೆಲ್ಲ ನೀರಂತೆ ಖರ್ಚಾಗುತ್ತಿತ್ತು. ಆದರೆ ಈ ಮಂಗಳ ಗುರುಗಳ ಏಕಾದಶ ಯೋಗದ ಪ್ರಭಾವದಿಂದ ನೀವು ದೊಡ್ಡ ಸಾಲಗಳು ಅಥವಾ ಆರ್ಥಿಕ ಬಾಧ್ಯತೆಗಳನ್ನು ಮುಕ್ತರಾಗುವ ಹಾದಿ ಅತ್ಯಂತ ಸುಲಭವಾಗಲಿದೆ. ನಿಮ್ಮ ಜಾತಕದಲ್ಲಿ ಧನಲಕ್ಷ್ಮಿಯ ಕೃಪೆ ಎದ್ದು ಕಾಣುತ್ತಿದೆ. ನೀವು ವ್ಯಾಪಾರ ರಂಗದಲ್ಲಿದ್ದರೆ ಈ ಅವಧಿಯಲ್ಲಿ ಅನಿರೀಕ್ಷಿತ ಲಾಭ ಉಂಟಾಗಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ದಿನದಿಂದ ದಿನಕ್ಕೆ ಹೆಚ್ಚಾಗಲಿದೆ. ಇನ್ನು ಉದ್ಯೋಗದಲ್ಲಿರುವ ಮಕರ ರಾಶಿಯವರು ತಮ್ಮ ಕೆಲಸದಲ್ಲಿ ಹೊಸ ಪ್ರಯೋಗಗಳನ್ನು ಮಾಡಲು, ಕ್ರಿಯೇಟಿವ್ ಆಲೋಚನೆಗಳನ್ನು ಜಾರಿಗೆ ತರಲು ಇದು ಸೂಕ್ತ ಸಮಯ. ಯಾಕೆಂದರೆ ನೀವು ಮಾಡುವ ಈ ನವೀನ ಪ್ರಯೋಗಗಳಿಗೆ ಕಚೇರಿಯಲ್ಲಿ ಅಭೂತಪೂರ್ವ ಯಶಸ್ಸು ಸಿಗಲಿದೆ. ನಿಮ್ಮ ಸಾಮರ್ಥ್ಯವನ್ನು ಕಂಡು ಸಹೋದ್ಯೋಗಿಗಳೇ ಬೆರಗಾಗಲಿದ್ದಾರೆ. ವೈವಾಹಿಕ ಮತ್ತು ಕೌಟುಂಬಿಕ ಜೀವನದಲ್ಲಿ ಮಧುರತೆ. ಬಂಧುಗಳೇ, ಕೇವಲ ದುಡ್ಡು ಕಾಸು ಇದ್ದರೆ ಜೀವನದಲ್ಲಿ ನೆಮ್ಮದಿ ಇರಲ್ಲ. ಅದಕ್ಕೆ ಸಂಸಾರದಲ್ಲಿ ಪ್ರೀತಿ ಇರಬೇಕು. ಮಕರ ರಾಶಿಯವರ ವೈವಾಹಿಕ ಜೀವನದಲ್ಲಿ ಕಳೆದ ಕೆಲವು ದಿನಗಳಿಂದ ಸಣ್ಣಪುಟ್ಟ ಕ್ಷುಲ್ಲಕ ವಿಷಯಗಳಿಗೂ ಗಂಡ ಹೆಂಡತಿಯ ನಡುವೆ ಬರುತ್ತಿದ್ದ ಭಿನ್ನಾಭಿಪ್ರಾಯಗಳು, ಮನಸ್ತಾಪಗಳು ಈಗ ಸಂಪೂರ್ಣವಾಗಿ ದೂರವಾಗಲಿವೆ. ಪರಸ್ಪರರ ನಡುವೆ ಪ್ರೀತಿ, ಗೌರವ ಮತ್ತು ಹೊಂದಾಣಿಕೆ ದ್ವಿಗುಣಗೊಳ್ಳುತ್ತದೆ. ಮನೆಯಲ್ಲಿ ಇಷ್ಟು ದಿನ ಇದ್ದ ಉದ್ವೇಗಭರಿತ ಹಾಗೂ ನಕಾರಾತ್ಮಕ ವಾತಾವರಣವು ತಿಳಿಯಾಗಿ ದೈವಿಕ ಶಾಂತಿ ಪುನಃ ಸ್ಥಾಪನೆಯಾಗುತ್ತದೆ. ಅಷ್ಟೇ ಅಲ್ಲ, ನಿಮ್ಮ ಮಕ್ಕಳ ಕಡೆಯಿಂದ ನಿಮಗೆ ಅತ್ಯಂತ ಸಂತೋಷದ ಹಾಗೂ ಹೆಮ್ಮೆಯ ಸುದ್ದಿ ಸಿಗಲಿದೆ. ಅವರ ವಿದ್ಯಾಭ್ಯಾಸದ ಪ್ರಗತಿ ಅಥವಾ ಅವರು ಹೊಸದಾಗಿ ಪಡೆದ ಉನ್ನತ ಉದ್ಯೋಗದ ಯಶಸ್ಸು ನಿಮ್ಮ ಮನಸ್ಸಿಗೆ ಕೋಟಿ ರೂಪಾಯಿ ಕೊಟ್ಟಷ್ಟು ನೆಮ್ಮದಿಯನ್ನು ನೀಡುತ್ತದೆ. ಮಕ್ಕಳ ಭವಿಷ್ಯದ ಬಗೆಗಿನ ನಿಮ್ಮ ದೊಡ್ಡ ಚಿಂತೆಯೊಂದು ಈ ಅವಧಿಯಲ್ಲಿ ನಿವಾರಣೆಯಾಗಲಿದೆ. ಆರೋಗ್ಯ ಸುಧಾರಣೆ ಮತ್ತು ಹೊಸ ಚೈತನ್ಯ. ಕೊನೆಯದಾಗಿ ಮತ್ತು ಅತ್ಯಂತ ಮುಖ್ಯವಾಗಿ, ಮಕರ ರಾಶಿಯವರ ಆರೋಗ್ಯದ ವಿಚಾರದಲ್ಲಿ ಒಂದು ದೊಡ್ಡ ನೆಮ್ಮದಿಯ ಸುದ್ದಿ ಇವೆ. ದೀರ್ಘಕಾಲದ ಕಾಯಿಲೆಗಳಿಂದ, ಅಂದರೆ ಕೀಲು ನೋವು, ನರಗಳ ದೌರ್ಬಲ್ಯ ಅಥವಾ ಅತಿಯಾದ ಮಾನಸಿಕ ಒತ್ತಡದ ಸಮಸ್ಯೆಯಿಂದ ಬಳಲುತ್ತಿದ್ದ ಮಕರ ರಾಶಿಯವರಿಗೆ ಆರೋಗ್ಯದಲ್ಲಿ ಗಮನಾರ್ಹ ಹಾಗೂ ಪವಾಡ ಸದೃಶ ಸುಧಾರಣೆ ಕಂಡುಬರಲಿದೆ. ಹಳೆಯ ಅನಾರೋಗ್ಯದ ದಿನಗಳು ಕರಗಿ ಹೋಗಿ ದೇಹದಲ್ಲಿ ಒಂದು ಹೊಸ ಚೈತನ್ಯ, ಹೊಸ ರಕ್ತ ಸಂಚಾರವಾದಂತೆ ನಿಮಗೆ ಭಾಸವಾಗುತ್ತದೆ. ಈ ಹೊಸ ಚೈತನ್ಯದೊಂದಿಗೆ ನೀವು ನಿಮ್ಮ ದಿನನಿತ್ಯದ ಕೆಲಸಗಳಲ್ಲಿ ಮತ್ತು ವೃತ್ತಿಜೀವನದಲ್ಲಿ ಮತ್ತಷ್ಟು ವೇಗವಾಗಿ, ಉತ್ಸಾಹದಿಂದ ಭಾಗಿಯಾಗಲಿದ್ದೀರಿ. ಇದು ನಿಮ್ಮ ಒಟ್ಟಾರೆ ಜೀವನದ ಗುಣಮಟ್ಟವನ್ನು ಹೆಚ್ಚಿಸಲಿದೆ. ಸರಳ ಪರಿಹಾರಗಳು. ಬಂಧುಗಳೇ, ಇಲ್ಲಿಯವರೆಗೆ ನಾವು ಆ 4 ಮಹಾನ್ ರಾಶಿಗಳ ಜಾತಕ ಫಲಗಳನ್ನು ಅತ್ಯಂತ ವಿವರವಾಗಿ ತಿಳಿದುಕೊಂಡೆವು. ಆದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ಅದ್ಭುತವಾದ ಮಾತಿದೆ. ಗ್ರಹಬಲ ಚೆನ್ನಾಗಿದ್ದಾಗ ಪರಿಹಾರಗಳನ್ನು ಮಾಡಿಕೊಂಡರೆ ಸಿಗಬೇಕಾದ ಲಾಭ 100 ಪಟ್ಟಾಗುತ್ತದೆ. ಗ್ರಹಬಲ ದುರ್ಬಲವಾಗಿದ್ದಾಗ ಪರಿಹಾರ ಮಾಡಿಕೊಂಡರೆ ಬರುವ ಕಷ್ಟ ಅರ್ಧಕ್ಕರ್ಧ ಕಡಿಮೆಯಾಗುತ್ತದೆ. ಹೌದು, ಈ 4 ರಾಶಿಗಳಿಗೆ ಅಂದರೆ ವೃಷಭ, ಕಟಕ, ವೃಶ್ಚಿಕ ಮತ್ತು ಮಕರ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಗ್ರಹಬಲ ಅತ್ಯಂತ ಬಲಿಷ್ಠವಾಗಿದೆ ನಿಜ. ಆದರೆ ಈ ಮಂಗಳ ಗುರುಗಳ ಅಪರೂಪದ ಶುಭಯೋಗದ ಸಂಪೂರ್ಣ ದೈವಿಕ ಲಾಭವನ್ನು, ಅಂದರೆ 100% ಪಾಸಿಟಿವ್ ಎನರ್ಜಿಯನ್ನು ನಿಮ್ಮದಾಗಿಸಿಕೊಳ್ಳಬೇಕಾದರೆ ನಾವೆಲ್ಲರೂ ಕೆಲವು ಸರಳ ಆದರೆ ಅತ್ಯಂತ ಪ್ರಭಾವಶಾಲಿ ಆಧ್ಯಾತ್ಮಿಕ ಪರಿಹಾರಗಳನ್ನು ಮಾಡಿಕೊಳ್ಳುವುದು ಅತ್ಯಂತ ಕಡ್ಡಾಯ ಮತ್ತು ಉತ್ತಮ. ಬನ್ನಿ, ಆ ಸರಳ ಪರಿಹಾರಗಳು ಯಾವುವು, ಅವುಗಳನ್ನು ಶಾಸ್ತ್ರೋಕ್ತವಾಗಿ ಹೇಗೆ ಮಾಡಬೇಕು ಅನ್ನೋದನ್ನ ಒಂದೊಂದಾಗಿ ನೋಡೋಣ. 1. ಅಂಗಾರಕ ಅಂದರೆ ಮಂಗಳ ಗ್ರಹದ ಪ್ರೀತಿಗಾಗಿ ಪರಿಹಾರ. ಮೊದಲನೆಯದಾಗಿ, ಈ ಯೋಗದ ಶಕ್ತಿಯಾದ ಮಂಗಳ ಗ್ರಹದ ಪ್ರೀತಿಗಾಗಿ ನಾವು ಏನು ಮಾಡಬೇಕು? ಜ್ಯೋತಿಷ್ಯದಲ್ಲಿ ಮಂಗಳ ಗ್ರಹದ ಅಧಿದೇವತೆ ಸಾಕ್ಷಾತ್ ಕಲಿಯುಗದ ಸಂಜೀವಿನಿ, ಸಂಕಟಮೋಚನನಾದ ಆಂಜನೇಯ ಸ್ವಾಮಿ. ಮಂಗಳ ಗ್ರಹದ ನಕಾರಾತ್ಮಕ ಪ್ರಭಾವವನ್ನು ತಗ್ಗಿಸಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುವ ಅದ್ಭುತ ಸಾಮರ್ಥ್ಯ ಹನುಮಂತನ ಆರಾಧನೆಗಿದೆ. ನೀವು ಮಾಡಬೇಕಾದ ಪರಿಹಾರ: ಈ ಜೂನ್ ತಿಂಗಳ ಪ್ರತಿ ಮಂಗಳವಾರದಂದು ಬೆಳಗ್ಗೆ ಅಥವಾ ಸಂಜೆ ನಿಮ್ಮ ಮನೆಯ ಹತ್ತಿರವಿರುವ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಸ್ವಾಮಿಗೆ ಅತ್ಯಂತ ಪ್ರಿಯವಾದ ಕೆಂಪು ಬಣ್ಣದ ಹೂವುಗಳು, ಅಂದರೆ ಕೆನ್ನೆಗಳು ಅಥವಾ ದಾಸವಾಳದ ಹೂವು ಅಥವಾ ವೀಳ್ಯದೆಲೆಯ ಮಾಲೆಯನ್ನು ಅರ್ಪಿಸಿ ದೇವಸ್ಥಾನದ ಆವರಣದಲ್ಲಿ ಅಥವಾ ಮನೆಯ ದೇವರ ಕೋಣೆಯಲ್ಲಿ ಕುಳಿತು ಕನಿಷ್ಠ 1 ಬಾರಿಯಾದರೂ ಅತ್ಯಂತ ಭಕ್ತಿಯಿಂದ ಹನುಮಾನ್ ಚಾಲೀಸಾ ಪಠಣ ಮಾಡಿ. ಇದರ ಲಾಭವೇನು? ಇದರಿಂದ ನಿಮ್ಮ ದೇಹದಲ್ಲಿ ರಕ್ತ ಸಂಚಾರ ಇರಬಹುದು ಅಥವಾ ಮನಸ್ಸಿನ ಧೈರ್ಯ ಇರಬಹುದು ದ್ವಿಗುಣಗೊಳ್ಳುತ್ತದೆ. ಕೋರ್ಟ್ ಕಚೇರಿ ಕೇಸುಗಳು, ಭೂಮಿ ವಿವಾದಗಳಲ್ಲಿ ಸಿಲುಕಿಕೊಂಡವರಿಗೆ ಶೀಘ್ರ ಮುಕ್ತಿ ಸಿಗುತ್ತದೆ. 2. ದೇವಗುರು ಬೃಹಸ್ಪತಿಯ ಕೃಪೆಗಾಗಿ ಪರಿಹಾರ.
ಎರಡನೆಯದಾಗಿ ಜ್ಞಾನ ಮತ್ತು ಐಶ್ವರ್ಯದ ದಾತನಾದ ದೇವಗುರು ಬೃಹಸ್ಪತಿಯ ಅನುಗ್ರಹಕ್ಕಾಗಿ ಮಾಡಬೇಕಾದ ಪರಿಹಾರ. ಗುರುಗ್ರಹದ ಆಶೀರ್ವಾದ ನಮ್ಮ ಮೇಲಿದ್ದರೆ ಸಾಕು, ದುರದೃಷ್ಟವು ಅದೃಷ್ಟವಾಗಿ ಬದಲಾಗುತ್ತದೆ. ನೀವು ಮಾಡಬೇಕಾದ ಪರಿಹಾರ: ಪ್ರತಿ ಗುರುವಾರದಂದು ಗುರು ಸ್ವರೂಪಿಗಳಾದ ಸಾಕ್ಷಾತ್ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳು, ಶಿರಡಿ ಸಾಯಿಬಾಬಾ ಅಥವಾ ದತ್ತಾತ್ರೇಯ ಸ್ವಾಮಿಯ ಆರಾಧನೆ ಮಾಡಿ. ಗುರುವಾರ ಮುಂಜಾನೆ ಗುರುಗಳ ಜಪವನ್ನು ಅಥವಾ ಓಂ ಶ್ರೀ ರಾಘವೇಂದ್ರಾಯ ನಮಃ ಮಂತ್ರವನ್ನು 108 ಬಾರಿ ಪಠಿಸಿ. ತದನಂತರ ಸಾಧ್ಯವಾದರೆ ನಿಮ್ಮ ಕೈಲಾದ ಮಟ್ಟಿಗೆ ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಹಳದಿ ಬಣ್ಣದ ಸಿಹಿ ತಿಂಡಿ ಅಂದರೆ ಲಾಡು ಅಥವಾ ಬೂಂದಿ, ಹಳದಿ ಬಣ್ಣದ ಬೇಳೆ ಅಂದರೆ ತೊಗರಿ ಬೇಳೆ ಅಥವಾ ಬಾಳೆಹಣ್ಣನ್ನು ದಾನದ ರೂಪದಲ್ಲಿ ನೀಡಿ. ಇದರ ಲಾಭವೇನು? ಜ್ಯೋತಿಷ್ಯದಲ್ಲಿ ದಾನಕ್ಕೆ ಅತ್ಯಂತ ದೊಡ್ಡ ಶಕ್ತಿ ಇದೆ. ಈ ರೀತಿ ಹಳದಿ ವಸ್ತುವನ್ನು ದಾನ ಮಾಡುವುದರಿಂದ ನಿಮ್ಮ ಜಾತಕದಲ್ಲಿ ಗುರುಬಲ ವೃದ್ಧಿಯಾಗುತ್ತದೆ. ಆರ್ಥಿಕವಾಗಿ ಹಣದ ನಷ್ಟವಾಗುತ್ತಿದ್ದರೆ ಅದು ತಕ್ಷಣ ನಿಲ್ಲುತ್ತದೆ ಮತ್ತು ಮನೆಯಲ್ಲಿ ಕಲ್ಯಾಣ ಕಾರ್ಯಗಳು ಸುಲಭವಾಗಿ ನೆರವೇರುತ್ತವೆ. ಬಂಧುಗಳೇ, ನೆನಪಿಡಿ, ಈ ಸರಳ ಪರಿಹಾರಗಳು ಕೇವಲ ಒಂದು ಆಚರಣೆಯಲ್ಲ. ಇವು ನಿಮ್ಮ ಸುತ್ತಮುತ್ತಲಿರುವ ಮತ್ತು ನಿಮ್ಮ ಜಾತಕದಲ್ಲಿರುವ ಸಕಾರಾತ್ಮಕ ಶಕ್ತಿಯನ್ನು ಮತ್ತಷ್ಟು ಜಾಗೃತಗೊಳಿಸುವ ಶಕ್ತಿಶಾಲಿ ಮಾಧ್ಯಮಗಳಾಗಿವೆ. ನಂಬಿಕೆಯೇ ಎಲ್ಲ ದೈವಿಕ ಪವಾಡಗಳ ಮೂಲ. ನಿಮಗೆ ಈ ವಿಡಿಯೋದಲ್ಲಿ ನೀಡಿದ ಮಾಹಿತಿ ಅತ್ಯಂತ ಉಪಯುಕ್ತ ಅನಿಸಿದರೆ ದಯವಿಟ್ಟು ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ನಿಮ್ಮ ರಾಶಿ ಯಾವುದು ಮತ್ತು ಈ ಪರಿಹಾರಗಳ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ಇನ್ನು ಹೆಚ್ಚಿನ ಆಧ್ಯಾತ್ಮಿಕ ರಹಸ್ಯಗಳು, ಹಬ್ಬ ಹರಿದಿನಗಳ ಮಾಹಿತಿ ಮತ್ತು ನಿಖರವಾದ ಜ್ಯೋತಿಷ್ಯ ವಿಶ್ಲೇಷಣೆಗಳಿಗಾಗಿ ನಮ್ಮ ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬ್ರಹ್ಮಾಂಡದ ಕೃಪೆ ನಿಮ್ಮ ಮೇಲಿರಲಿ, ನಿಮ್ಮೆಲ್ಲ ಇಷ್ಟಾರ್ಥಗಳು ಸಿದ್ಧಿಸಲಿ ಎಂದು ಪ್ರಾರ್ಥಿಸುತ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ಧನ್ಯವಾದಗಳು. ಒಳಿತನ್ನು ಬಯಸಿ. ನಮಸ್ಕಾರ.